ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಒಂದು ದಿನದ ವಿಚಾರ ಸಂಕಿರಣ ಮತ್ತು ಬಲವಂತರಾವ್ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವರಿಗೆ ಗೌರವ ಸನ್ಮಾನ ಸಮಾರಂಭವನ್ನು ಬೀದರ್ನ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಜ್ಯೋತಿ ಬೆಳಗಿಸುವ ಮೂಲಕ ಮೈಸೂರು ಊರಿಲಿಂಗ ಪೆದ್ದಿಮಠ ಪೂಜ್ಯ ಶ್ರೀ ಡಾಕ್ಟರ್ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವೈಶಾಲಿ ನಗರ ಅಣದೂರಿನ ಧಮ್ಮದರ್ಶನ ಭೂಮಿ ಪೂಜ್ಯ ಶ್ರೀ ಜ್ಞಾನಸಾಗರ ಬಂದೇಜಿ ಅವರು ವಹಿಸಿದರು ಹಾಗೂ ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಮಾತಾಜಿ ಅರ್ಚಸ್ಮತಿಯವರು ವಹಿಸಿದರು. ಮೈಸೂರು ಊರುಲಿಂಗ ಪೆದ್ದಿಮಠದ ಪೂಜ್ಯ ಶ್ರೀ ಡಾಕ್ಟರ್ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಂಬೇಡ್ಕರ್ ಜಯಂತಿಗಳು ಜಾಗೃತಿಯ ಜಯಂತಿ, ಎಚ್ಚರಿಕೆ ಮೂಡಿಸುವ ಜಯಂತಿಗಳು ಆಗಿಲ್ಲವೆಂದರೆ ಆಚರಣೆ ಮಾಡಿದಕ್ಕೂ ಪ್ರಯೋಜನವಾಗಿರುವುದಿಲ್ಲ. ಇವತ್ತು 131ನೆಯ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿದ್ದೇವೆ. ಮುಂದಿನ ವರ್ಷ 132, 133 ಬರೀ ಹೀಗೆ ಆಚರಣೆ ಮಾಡುವ ಪ್ರತಿ ವರ್ಷಗಳ ಸಂಖ್ಯೆಗಳು ಹೆಚ್ಚಾಗುತ್ತವೆ ವಿನಃ ಇದರ ಪ್ರಯೋಜನವೇನೂ ಇರುವುದಿಲ್ಲ. 50 ಲಕ್ಷವಿರುವಂಥ ಸಮುದಾಯ 80 ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡುತ್ತಿದ್ದಾರೆ. 60 ಲಕ್ಷ ಇರುವಂಥ ಸಮುದಾಯ 18 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ 1,10,00,000 ಇರುವಂಥ ಹಿಂದುಳಿದ ಸಮಾಜ ಬೀದಿಗಳಲ್ಲಿ ಇವತ್ತಿಗೂ ಸಹ ಕರಪತ್ರಗಳನ್ನು ಹಂಚುತ್ತಿದ್ದಾರೆ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಇವತ್ತಿನ ವಿದ್ಯಮಾನದಲ್ಲಿ ಎಷ್ಟೇ ಬೆಳೆದರೂ ಕೂಡ, ಎಷ್ಟು ಮುಂದುವರೆದರೂ ಕೂಡ ದಲಿತ ಸಮುದಾಯದ ಮೇಲೆ, ದಲಿತರ ಮೇಲೆ, ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ, ಶೋಷಣೆಗಳು ಆಗುತ್ತಲೇ ಇವೆ. ಇದಕ್ಕೆಲ್ಲ ಕಾರಣ ಸಮಾಜ ಇನ್ನೂ ಜಾಗೃತವಾಗಿಲ್ಲ ಎಂಬುದು ಅರ್ಥವಾಗಿದೆ. ಹಾಗಾಗಿ ಸಮಾಜ ಜಾಗೃತವಾಗಿರಬೇಕಾಗಿದೆ ಎಂದು ಕರೆಯನ್ನು ನೀಡಿದರು. ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಬರೀ ಆಚರಣೆಯಾಗಿರದೆ ಅನುಸರಿಸುವ ಜಯಂತಿಯಾಗಿರಬೇಕು. ಅಂಬೇಡ್ಕರ್ ಅವರನ್ನು ಆರಾಧಿಸುವುದಕ್ಕಿಂತ ಅವರನ್ನು ಅನುಕರಣೆ ಮಾಡಬೇಕು ಎಂದು ಕರೆಯನ್ನು ನೀಡಿದರು. ಹಿಂದುಳಿದವರಿಗಾಗಿರುವ ಮೀಸಲಾತಿಯನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ ಎಂದು ಅರಿತ ಅವರು ಎಲ್ಲವನ್ನ ಖಾಸಗೀಕರಣ ಮಾಡಲು ಹೊರಟಿದ್ದಾರೆ. ಹಾಗಾಗಿ ಒಂದು ವೇಳೆ ಸಮಾಜ ಜಾಗೃತವಾಗದಿದ್ದಲ್ಲಿ ಸಂವಿಧಾನ ಉಳಿಯಲು ಕೂಡ ಸಾಧ್ಯವಾಗುವುದಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಜಯಂತಿಗೆ ಜೀವಂತವಾಗಿಸಬೇಕೆಂದರೆ ಪುತ್ಥಳಿಯ ಅಂಬೇಡ್ಕರ್ ಮಾಡದೆ ಪುಸ್ತಕದ ಅಂಬೇಡ್ಕರ್ ಮಾಡಬೇಕಾಗಿದೆ. ಮೆರವಣಿಗೆ ಅಂಬೇಡ್ಕರ್ ಮಾಡದೆ ಬರವಣಿಗೆ ಅಂಬೇಡ್ಕರ್ ಮಾಡಬೇಕಾಗಿದೆ ಎಂದರು. ಇಡೀ ಜಿಲ್ಲೆಯಾದ್ಯಂತ ಇರುವಂಥ ಅಂಬೇಡ್ಕರ್ ಭವನಗಳನ್ನು ಮಾಹಿತಿ ಕೇಂದ್ರಗಳನ್ನಾಗಿ, ತರಬೇತಿ ಕೇಂದ್ರಗಳನ್ನಾಗಿ ಮಾಡಬೇಕು. DC, AC, SP ಹೀಗೆ ಉನ್ನತ ಅಧಿಕಾರಿಗಳನ್ನು ಸೃಷ್ಟಿಸುವ ಪ್ಲಾಟ್ಫಾರ್ಮ್ಗಳನ್ನಾಗಿ, ಶಕ್ತಿ ಕೇಂದ್ರಗಳನ್ನಾಗಿ ಮಾಡಬೇಕು ಎಂದು ಮನವಿ ಕೂಡ ಮಾಡಿದರು. ಬಾಬಾ ಸಾಹೇಬರ ಕನಸು, ಆಶೆಗಳು ಆಗ ಮಾತ್ರ ಈಡೇರಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಅಬಕಾರಿ ಇಲಾಖೆ ಬೀದರ್ ಉಪ ಆಯುಕ್ತರಾದ ಮಂಜುನಾಥ್ ಎನ್ ಅವರು ಮಾತನಾಡಿ, ಆ ದೇಶ ಬಲಿಷ್ಠವಾಗಿದೆ, ಈ ದೇಶ ಬಲಿಷ್ಠವಾಗಿದೆ ಎನ್ನುವ ಪೈಪೋಟಿಯನ್ನು ನೋಡುತ್ತಿದ್ದೇವೆ. ಇದಕ್ಕೆ ಉದಾಹರಣೆ ರಷ್ಯಾ ಮತ್ತು ಯುಕ್ರೇನ್ ದೇಶದ ನಡುವೆ ನಡೆದ ಯುದ್ಧ. ಆದರೆ ನಮ್ಮ ಭಾರತ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟ ಸಂವಿಧಾನದಿಂದ ಅತಿ ಶ್ರೇಷ್ಠವಾಗಿದೆ, ಬಲಿಷ್ಠವಾಗಿದೆ. ಇಟ್ಸ್ ಮೋಸ್ಟ್ ಪವರ್ಫುಲ್ ವೆಪನ್ ಆಗಿದೆ ಎಂದು ತಿಳಿಸಿದರು. ಶಿಕ್ಷಿಸಿ, ಸಂಘಟಿಸಿ, ಚಳವಳಿ ನಡೆಸಿ ಎನ್ನುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 3 ಧ್ಯೇಯಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ. ಬಲವಂತರಾವ್ ಶಿಕ್ಷಣ ಸಂಸ್ಥೆ ಸ್ಥಾಪನೆಯಾದಾಗಿನಿಂದ ಇದುವರೆಗೂ ಬೀದರ್ ಜಿಲ್ಲೆಯಾದ್ಯಂತ 15 ಶಾಖೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮುಂದೊಂದು ದಿವಸ ಈ ಒಂದು ಶಿಕ್ಷಣ ಸಂಸ್ಥೆ ಬಹುದೊಡ್ಡ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಲಿ, ಅಭಿವೃದ್ಧಿಯಾಗಲಿ ಎಂದು ತಿಳಿಸಿದರು. ಬಲವಂತರಾವ್ ವರಾಳೆ ಪ್ರತಿಷ್ಠಾನ ಔರಂಗಾಬಾದ್ನ ಅಧ್ಯಕ್ಷರಾದ ಮಾಲತಿ ವರಾಳೆ ಅವರು ಮಾತನಾಡಿ, ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಹರ್ಷ ಬಿ ರತ್ನಾಕರ್ ಅವರು ನೂರಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಚೆಲ್ಲುತ್ತಿದ್ದಾರೆ. ಈ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು, ಆಶೆಗಳನ್ನು ಪೂರೈಸುತ್ತಿದ್ದಾರೆ. ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಶಿಕ್ಷಣ ಸಂಸ್ಥೆಯ 15 ಶಾಖೆಗಳನ್ನು ಸ್ಥಾಪಿಸಿ ಶಿಕ್ಷಣ ಸಂಸ್ಥೆಯಲ್ಲಿ ಅತಿದೊಡ್ಡ ಕ್ರಾಂತಿಯನ್ನು ಮಾಡುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು. ಬೇದರ್ನ ಅಕ್ಕಮಹಾದೇವಿ ಕಾಲೇಜು ಪ್ರಾಂಶುಪಾಲರಾದ ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗಿ ಪಾಟೀಲ್ ಅವರು ಇದೇ ವೇಳೆ ವಿಶೇಷ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಬಲವಂತರಾವ್ ವರಾಳ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ ಅಧ್ಯಕ್ಷರಾದ ಹರ್ಷ ಬಿ ರತ್ನಾಕರ್ ಅವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಕಲಬುರಗಿ ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಾದ CS ಸಾಲಿಮಠ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಗಣಪತಿ S ಬಾರಟಕ್ಕೆ, ಜಿಲ್ಲಾ ನೋಂದಣಾಧಿಕಾರಿ, ಉಪನಿಬಂಧಕರು, ಸಹಕಾರ ಸಂಘಗಳು ಬೀದರ್, ಸಂಗಮ್ BH, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ ಶಿಂದೆ, ಕಾರ್ಯದರ್ಶಿ ಅತುಲ್ ರತ್ನಾಕರ್, ಖಜಾಂಚಿ ಅಶೋಕ್ ರತ್ನಾಕರ್, ನ್ಯಾಯವಾದಿ ಕೈಲಾಸ ದೂಪೆ, ಸಾಹಿತಿ ವಿರ್ಶೆಟ್ಟಿ ದೇನೆ, ಸಮಾಜದ ಗಣ್ಯರು ಮುಖಂಡರಾಗಿರುವ ನಾಗೇಂದ್ರ ದಂಡೆ, ಅಶೋಕ್ ಆಲೂರ್ಕರ್,
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜು ನಿವೃತ್ತ ಉಪನ್ಯಾಸಕರಾದ ಉಮಾಕಾಂತ್ ಮೀಸೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಗೋವಿಂದ ಪೂಜಾರಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರಾದ ಗಂಗಶೆಟ್ಟಿ ಪಾಟೀಲ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾದ ಭರತ್ರಾವ್ ಬಿ ಪೊಲೀಸ್ ಪಾಟೀಲ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಮಾರ್ಥಾ ಬಿ ಸೇರಿದಂತೆ ಇನ್ನಿತರರು ಇದ್ದರು. ಇದೇ ಕಾರ್ಯಕ್ರಮದಲ್ಲಿ ಬಲವಂತರಾವ್ ವರಳೆ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವರಿಗೆ ಸಂಘ ಸಂಸ್ಥೆಯ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮಗಳನ್ನು ನಾಟ್ಯಶ್ರೀ ನೃತ್ಯಾಲಯ ನಿರ್ದೇಶಕಿ ರಾಣಿ ಸತ್ಯಮೂರ್ತಿ ಹಾಗೂ ಮಕ್ಕಳಿಂದ ನಡೆಸಿಕೊಟ್ಟರು. ಹಕ್ಕಿಗಳು ಧಮ್ಮವನ್ನು ಸಾರುತ್ತಿವೆ, ಹಕ್ಕಿಗಳು ಧಮ್ಮವನ್ನು ಸಾರುತ್ತಿವೆ. ನಮಗೂ ರತ್ನಾಕರ್ ಅವ್ರಿಗೂ ಭಾಳ ತುಂಬ ಸಂಬಂಧ. ಈಗ ನಮ್ಮ ಸಂಸ್ಥೆಗೆ 50 ವರ್ಷ ಆಯಿತು. 29 ಸಂಸ್ಥೆಗಳನ್ನ ನಾವು ಮಠದ ವತಿಯಿಂದ ನಡೆಸ್ತಾ ಇದ್ದೀವಿ. ಪಾಪ ಅವರು ಕಾಲೇಜುಗಳಿಗೆ ಗ್ರ್ಯಾಂಟ್ ಆಗೋ ಸಂದರ್ಭದಲ್ಲಿ ನಾನು ಮತ್ತು ಕೋಡ್ಲಾಶಂಕರು ಮತ್ತು ರತ್ನಾಕರ್ ಅವರು ಭಾಳಷ್ಟು ಕಷ್ಟಗಳನ್ನ ಪಟ್ಟಿದ್ದಾರೆ. ತುಂಬ ಕಷ್ಟ ಹೇಳ್ಬಾರ್ದು. ಅವರು ಭಾಳ ನಿಕಟ ಸಂಬಂಧ ರತ್ನಾಕರ್ ಅವ್ರಿಗೂ ನಮಗೂ. ತುಂಬ ವಿಷಯಗಳು ಹೇಳೋದಿದೆ, ಸಂದರ್ಭ ಇವತ್ತು ಸಮಯದ ಅಭಾವ ಇದೆ. ಹಾಗಾಗಿ ನಿಮ್ಮೆಲ್ಲರಲ್ಲೂ 2 ವಿಷಯಗಳು ಪ್ರಸ್ತಾಪ ಮಾಡ್ತೇನೆ. 2 ವಿಷಯ. ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಒಬ್ಬ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪ್ರೊಫೆಸರ್ ಇದ್ದಾರಲ್ಲ, ಈ ಪ್ರೊಫೆಸರ್ ಹತ್ರ ಒಬ್ಬ PhD ಮಾಡ್ತಿದ್ದ. ನಾನು PhD ಸಬ್ಜೆಕ್ಟ್ ಯಾವುದು ಅಂದರೆ ದೇವರಿಲ್ಲ ಅಂತ. ಅವನ ಸಬ್ಜೆಕ್ಟ್ ಯಾವುದು ಅಂದರೆ ದೇವರಿಲ್ಲ ಅಂತ. ಆ ದೇವರಿಲ್ಲ ಅನ್ನೋ ವಿಷಯ ಇಟ್ಕೊಂಡು PhD ಮಾಡ್ತಿದ್ದ. ಈ ದೇವರಿಲ್ಲ ಅಂತ ಸಬ್ಜೆಕ್ಟ್ ಇಟ್ಕೊಂಡ್ರೆ ಯಾರಾದರೂ ಕೊಡ್ತಾರ ಅವಾರ್ಡ್ನ ಈ ದೇಶದಲ್ಲಿ? ಭಾಳ ಲೇಟ್ ಮಾಡಿಬಿಟ್ರಂತ, 5 ವರ್ಷ 6 ವರ್ಷ ತಳ್ಳಿಬಿಟ್ರಂತ ಮುಂದೆ. ಪಾಪ ಅವನು ಎಲ್ಲ ಕಲೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟು ಎಲ್ಲ ಥೀಸಿಸ್ನ ಸರಿಯಾಗಿ ಮಾಡಿದ್ ನಾನು. ಆದ್ರೂ ದೇವ್ರಿಲ್ಲ ಅಂತೇಳಿ PhD ಮಾಡೋಣಲ್ಲ ಅಂತೇಳಿ ಮುಂದಕ್ಕೆ ಆಗ್ತಿದ್ರ. ಯಾರೋ ಒಬ್ಬ ನಮ್ಮ ಪಾಟೀಲ್ ಸಾಹೇಬ್ರು ಅಂತ ಅವ್ನು ಬಂದು ವೈಸ್ ಚಾನ್ಸಲರ್, ಇದೇನು ಅನ್ಯಾಯ ಅಂದ್ರಿ, ಅವ್ನು ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾನೆ, ಕೊಟ್ಬಿಡ್ರಿ ಅವಾರ್ಡ್ ಅಂತ ಕೊಟ್ಟರು.
ಅವನ ಸ್ನೇಹಿತರೆಲ್ಲ ಸೇರ್ಕೊಂಡು ಏನೇ ಇಷ್ಟು ವರ್ಷದಿಂದ ಆಗಿಲ್ಲ ಈಗ ಆಯ್ತಲ್ಲ ಅಂದ್ರೆ ಅವ ಏನ್ ಹೇಳ್ತಾನಂತ, ಅಯ್ಯೋ ದೇವ್ರ ಕೃಪೆಯಿಂದ ಆಯ್ತು ಅನ್ನಂತ. ಅವನ ಸಬ್ಜೆಕ್ಟ್ ಯಾವುದು? ಅವನೇನ್ ಹೇಳ್ತಿದ್ದಾನೆ? ಈ ದೇಶನೇ ಹಂಗೆ. ಇದು ಅಂಬೇಡ್ಕರ್ ಎಷ್ಟನೇ ಜಯಂತಿ? ಇದು ಎಷ್ಟನೇದು? 100? ಮುಂದಿನ ಸಾರಿ ಅಂಬೇಡ್ಕರ್ ಅವರ ಜಯಂತಿಗಳು ಜಾಗೃತ ಜಯಂತಿಗಳು, ಎಚ್ಚರಿಕೆಯ ಜಯಂತಿಗಳು ಆಗ್ಲಿಲ್ಲ ಅಂದ್ರೆ, ರಿಸಲ್ಟ್ ಓರಿಯೆಂಟೆಡ್ ಜಯಂತಿಗಳು ಆಗ್ಲಿಲ್ಲ ಅಂದ್ರೆ ಅದಕ್ಕೇನು ಪ್ರಯೋಜನಕ್ಕೆ ಬರೋದಿಲ್ಲ. ಅದೇ ನಂಬರ್ ಜಾಸ್ತಿ ಆಗ್ತಿರ್ತದೆ, 131, 132. ಯಾಕೆಂದ್ರೆ ಅವನು ದೇವ್ರಿಲ್ಲ ಅಂತ ಮಂಡಿಸಿರೋದು. ಕೊನೆಗೆ ಏನ್ ಹೇಳ್ತಾನೆ ಅವ? ದೇವ್ರ ಕೃಪೆಯಿಂದ ಆಯ್ತು. ಹಂಗೆ ನಿಮ್ ಸಮಸ್ಯೆನೂ ಅದೇನೆ, ನಿಮ್ದು ಅದೇನೆ. ಹೇಳೋ ಚಟ, ಕೇಳೋ ಚಟ. ಚಟಗಳಾದ್ರೆ ಹೊರತು 50 ಲಕ್ಷ ಇರ್ತಕ್ಕಂಥ ಒಂದು ಸಮುದಾಯ 8 ಬಾರಿ ಮುಖ್ಯಮಂತ್ರಿ ಆಗಿದೆ. 60 ಲಕ್ಷ ಇರ್ತಕ್ಕಂಥ ಒಂದು ಸಮುದಾಯ 18 ಬಾರಿ ಮುಖ್ಯಮಂತ್ರಿ ಆಗಿದೆ. 1,10,00,000 ಇರ್ತಕ್ಕಂಥ ಮಾಡರ್ನ್ ಬೆಗ್ಗರ್ಗಳು ಬೀದಿಲಿ ಕರಪತ್ರ ಅಂತ ನಿಂತಿದ್ದೀರಿ. ನೀವು ಜಯಂತಿ 131, 132, 133. ಯುವರ್ ಅಲಿಗೇಷನ್ ಇನ್ ದಿ ಸ್ಟ್ರೀಟ್. ಯಾಕೆ ಮಾಡ್ತೀರಿ ಜಯಂತಿ? ಎದಕ್ ಮಾಡ್ತೀರಿ ಜಯಂತಿ? ಅಂಬೇಡ್ಕರ್ ಜಯಂತಿಯನ್ನೇ ಯಾಕೆ ಮಾಡಬೇಕು? ಕಮಾನ್, ಟೆಲ್ ಮಿ ದಿ ಆನ್ಸರ್. ಜಾಗೃತಿ ಆಗಿದ್ರೆ ದೇಶ ಆಳ್ತಿದ್ರಿ, ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ರಿ. ಜಾಗೃತ ಸಮಾಜ ಆಗಿದ್ರೆ ಜೀವಂತ ಇರ್ತಾ ಇದ್ರಿ. ಸತ್ತ ಸಮಾಜ ಆಗಿರ್ತಂದ ಸಮಾಧಿ ಆಗಿದ್ರಿ. ಇಲ್ಲ. ಎಸ್ 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 ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, 6 ನಿಮಿಷಕ್ಕೊಮ್ಮೆ ರೇಪ್ ಆಗ್ತಿದೆ. 6 ನಿಮಿಷಕ್ಕೊಬ್ಬ ದಲಿತ ಹೆಣ್ಣು ಮಗಳ ರೇಪು. 1,70,00,000 ಕೈಯಲ್ಲಿ ಮಲವನ್ನ ಗೋರ್ತಾ ಇದ್ದಾರೆ. ಸಿಂಧನೂರು, ಮಾನ್ವಿ, ಮಸ್ಕಿ, ಕೊಪ್ಪಳ, ಇದೇ ಸಿಂಧೋಗಿಯಲ್ಲಿ ದಲಿತ ಹೆಣ್ಣು ಮಕ್ಕಳು 420 ಹೆಣ್ಣು ಮಕ್ಕಳು ದೇವದಾಸಿ ಆಗಿದ್ದಾರೆ ಈ ಒಂದು ವಾರದಲ್ಲಿ. ಪೊಲೀಸ್ ಕರ್ತವ್ಯದಲ್ಲಿದ್ದಂತ ಒಬ್ಬ ಹೆಣ್ಣು ಮಗಳು ಶೆಡ್ಯೂಲ್ ಕ್ಯಾಸ್ಟ್ ಅನ್ನು ಒಂದೇ ಒಂದು ಕಾರಣಕ್ಕೆ ಯೂನಿಫಾರ್ಮ್ ಸಮೇತ ಹೊರಗೆ ನಿಲ್ಲಿಸಿದ್ದಾರೆ ಉಡುಪಿಲಿ. ಚೆನ್ನೈನಲ್ಲಿ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಇಂಜಿನಿಯರ್ ಆದ ಅಂತ ಒಂದು ವಾಚ್ ತಕ್ಕೊಟ್ರೆ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ವಾಚ್ ಕಡ್ದ ಅಂತ ಕೈ ಕತ್ತರಿಸಿ ಹಾಕಿದ್ದಾರೆ. ಮೀಸೆ ಬಿಟ್ಟ ಕಾರಣಕ್ಕೆ 3 ತುಂಡು ಕತ್ತರಿಸಿದ್ದಾರೆ. BSc ರ್ಯಾಂಕ್ ಬಂದವನೇ ಹೆಣ್ಣು ಮಗಳು ಅಂತೇಳಿ ಮೆರವಣಿಗೆ ಮಾಡಿದ್ರೆ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿದ್ದಾರೆ. ಇವರು ಸೆಲೆಬ್ರೇಟ್ ಬಾಬಾ ಸಾಹೇಬ್ ಅಂಬೇಡ್ಕರ್. ದ ರೀಸನ್ ಆಫ್ ವಾಟ್? ಇದು ಅಂಬೇಡ್ಕರ್ ಜಯಂತಿಯನ್ನ ಮಾಡಬೇಕು. ಎಸ್, ಜಾಗೃತರಾಗಬೇಕು. ಎಸ್, ये देने वाला समाज क्या होते हैं? हुक्म दे सकते हैं क्या? ये मांगने वाला समाज क्या होते हैं? ಮಧ್ಯ ಪುರೋಹಿತ ಬ್ರಾಹ್ಮಣರ ಸಭೆ ನಡೆಯುತ್ತೆ. ಪ್ರೊಫೆಸರ್ 5,000 ಬ್ರಾಹ್ಮಣರು ಇರ್ತಾರೆ. ಅಲ್ಲಿ ಒಬ್ಬ ನಿಶ್ಚಲಾನಂದ ಸ್ವಾಮಿ ಮಾತಾಡ್ತಾರೆ. ये दलित लोगों को शूद्र लोगों को क्या जानते हैं? उनका हाथ में पावर है क्या? ये छोड़ो. उनका हाथ में जुडिशरी है? नहीं. उनका हाथ में एडमिनिस्ट्रेशन है? नहीं. क्या ये छोड़ो, हिंदू राष्ट्र घोषण करो. हम नहीं मानते कॉन्स्टिट्यूशन. किधर है कॉन्स्टिट्यूशन? ಸಂವಿಧಾನ ಇತ್ತು ಅಂದಿದ್ರೆ ಇಷ್ಟು ವರ್ಷಗಳು ಇವತ್ತಿಗೂ ನಮ್ಮ ದೇಶದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಯೂನಿಫಾರ್ಮ್ ಸಮೇತ ಹೊರಗೆ ನಿಲ್ಲಿಸ್ತಾರೆ ಅಂದ್ರೆ
ಇವತ್ತಿಗೂ ನಮ್ಮ ಹೆಣ್ಣು ಮಕ್ಕಳುಗಳನ್ನ 6 ನಿಮಿಷಕ್ಕೊಮ್ಮೆ ರೇಪ್ ಮಾಡ್ತಾರೆ ಅಂದ್ರೆ, ಇವತ್ತಿಗೂ ನಮ್ಮ ಸಂವಿಧಾನವನ್ನು ಹೆಜ್ಜೆ ಹೆಜ್ಜೆಗೂ ಬೆಂಕಿ ಹಚ್ಚಿ ಸುಡ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ 75 ವರ್ಷಗಳು 75 ಸಂಸ್ಥೆಯನ್ನೇ ಮಾರಾಟ ಮಾಡಿ ಬಿಸಾಕಿದ್ದಾರೆ. 2,90,000 ಉದ್ಯೋಗ ಮಾಯ ಆಗಿದೆ. ಏನ್ ಮಾಡ್ತಿದ್ದೀವಿ? ವಿ ಆರ್ ಅಲಿಗೇಷನ್ ಇನ್ ದಿ ಬಾಬಾ ಸಾಹೇಬ್ರು ಹೇಳ್ತಾರೆ, ನನ್ನ ಜನ, ನೀವು ಓದಿ ಒಂದು ಪತ್ರ ಇದೆ, ರಮ ಹೇಳ್ತಾ ಇದ್ರಲ್ಲ 1911 1911 ಪತ್ರದಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್, ರಮ ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ. ಏನ್ ಮಾಡ್ತಿದೀವಿ ನಾವು? ಏನ್ ಮಾಡ್ತಿದ್ದೀವಿ? ರಮಾ 20 ವರ್ಷ ಅವ್ರಿಗಾಗ 1989 to 1911 20 ಇಯರ್ಸ್ 20 ವರ್ಷದ ಅಂಬೇಡ್ಕರ್ ಪತ್ರ ಬರೀತಾರೆ ರಮಾಗೆ. ರಮಾ ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮಾ ನಾನು ಲಂಡನ್ಗೆ ಬಂದಿರೋದು ನನ್ನ ಜನ ನಾಯಿ ನರಿ ಹಂದಿ ಕತ್ತೆಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದಾರೆ ರಮಾ ನನ್ನ ಜನರಿಗೋಸ್ಕರವಾಗಿ ನಾನು 18 ಗಂಟೆಗಳ ಕಾಲ ನನ್ನನ್ನೇ ನಾನು ಜ್ಞಾನದ ಕುಂಡದಲ್ಲಿ ದಹಿಸ್ಕೊಳ್ತಾ ಇದ್ದೀನಿ 2 ಪೀಸ್ ಬ್ರೆಡ್ ಅನ್ನ ತಿಂದು ಬದುಕಿದ್ದೀನಿ ಅಂತಾರೆ ಯಾರು? ಬಾಬಾ ಸಾಹೇಬರು. ಎಷ್ಟು ಪೀಸು ನೀವೇನ್ ತಿಂತಿದ್ದೀರಿ? ನೀವೇನ್ ತಿಂತಾ ಇದ್ದೀರಿ? ಸ್ವಲ್ಪ ಹೇಳಿ ಜೋರಾಗಿ. ಅವ್ರು 2 ಪೀಸ್ ಬ್ರೆಡ್ ಅನ್ನ ತಿಂದು ಬದುಕಿದ್ರಿ, ನೀವು ಲೆಗ್ ಪೀಸ್ ತಿಂತಾ ಇದ್ದೀರಾ? ಎಂತೆಂತ ಪೀಸ್ಗಳು ತಿಂತಾ ಇದ್ದೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಜೀವಂತ ಜಯಂತಿ. ಆ ಜಯಂತಿಗೆ ಜೀವ ತುಂಬಬೇಕಾದ್ರೆ ಬಾಬಾ ಸಾಹೇಬ್ ಹೇಳ್ತಾ ಇದ್ರು ಪ್ರೊಫೆಸರ್, ಪುಸ್ತಕದ ಅಂಬೇಡ್ಕರ್, ಪುತ್ಥಳಿಯ ಅಂಬೇಡ್ಕರ್ ಅಲ್ಲ, ಮೆರವಣಿಗೆ ಅಂಬೇಡ್ಕರ್ ಅಲ್ಲ, ಬರವಣಿಗೆಯ ಅಂಬೇಡ್ಕರ್. ಬೀದಿಯಲ್ಲಿ ಮೋರಿಯಲ್ಲಿ ಅಂಬೇಡ್ಕರ್ನ ನಿಲ್ಲಿಸಿದೀವಿ ಹೊರತು ನಮ್ಮ ಮನೆಗಳಿಗೆ ತಗೊಂಡು ಹೋಗಿದೀವ? ಬೀದಿಯ ಅಂಬೇಡ್ಕರ್, ಮೋರಿಯ ಅಂಬೇಡ್ಕರ್, ರೋಡ್ನ ಅಂಬೇಡ್ಕರ್, ರಸ್ತೆಯ ಅಂಬೇಡ್ಕರ್. ಮನೆಗೆ ಅಂಬೇಡ್ಕರ್ ತಗೊಂಡು ಹೋಗೋದು ಯಾವಾಗ? ಇದು ವರಾಳೆ ಸಂಸ್ಥೆಯವರು ಬಹಳ ಶಿಸ್ತಾಗಿ ಒಂದು ವಿಚಾರ ಸಂಕಿರಣ ಅಂತ ಹೆಸರಿಟ್ಟಿದ್ದಾರೆ. ಹೊಡೆಯ ಚಪ್ಪಾಳೆ. ಅಂಬೇಡ್ಕರ್ ಬೀದಿಯಲ್ಲಿ ನಿಲ್ಲಿಸಿದ್ದೀವಿ, ಮೋರಿಯಲ್ಲಿ ನಿಲ್ಲಿಸಿದ್ದೀವಿ. ನೂರ 31ನೇ ಜಯಂತಿಲಾರು ಪ್ರಾಮಿಸ್ ಮಾಡಿ, ಸ್ವಾಮಿಗಳೇ ನಾವು ಬೀದಿಯ ಅಂಬೇಡ್ಕರ್ ಅಲ್ಲ, ಬೀದಿಯಲ್ಲಿ ನಿಲ್ಲಿಸೋದಿಲ್ಲ, ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಇನ್ನು ಮೇಲೆ ನಮ್ಮ ಮನೆಗಳಿಗೆ, ನಮ್ಮ ಮನಸ್ಸುಗಳಿಗೆ ಅಂಬೇಡ್ಕರ್ನ ನಾವು ಕೊಂಡೊಯ್ತೇವೆ. ಪ್ರತಿ ವಾರ ಮನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದೇಶ, ಭೀಮ ಸಂದೇಶ ಎವ್ರಿ ವೀಕ್ ಕೊಡ್ತೀವಿ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಆಳುವ ಸಮಾಜದ ಮೇಲೆ ಯಾವುದೇ ದೌರ್ಜನ್ಯ ದಬ್ಬಾಳಿಕೆ ಆಗೋದಿಲ್ಲ. The definition of untouchability means what? ಅಸ್ಪೃಶ್ಯತೆ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದ ಡೆಫಿನೇಷನ್ ಆಫ್ ಅನ್ಟಚಬಲ್? ನೀರು ಮುಟ್ಟಿಲ್ಲ, ನೀರು ಕೊಟ್ಟಿಲ್ಲ. ದ ಡೆಫಿನೇಷನ್ ಆಫ್ ಅನ್ಟಚಬಲ್ ಮೀನ್ಸ್, ಬಾಬಾ ಸಾಹೇಬ್ ಹೇಳ್ತಾರೆ, ಅಧಿಕಾರಹೀನತೆಯೇ ಸ್ಪೃಶ್ಯತೆ. When a man is loose to his power, he is 100% untouchables. ಇವತ್ತು ಅಧಿಕಾರ ಇರುವುದರಿಂದ ಇವತ್ತು ನಮ್ಮ ಸಹೋದರ ತಹಸೀಲ್ದಾರ್ಗೆ ಇವತ್ತು ಅಲ್ಲೇ ಆಯ್ತು. ಉಮ್ನಾಬಾದ್ ತಹಸೀಲ್ದಾರ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಅಧಿಕಾರ ಅವ್ರ ಹತ್ರ ಇದೆ. ಅಟ್ರಾಸಿಟಿಗೆ ಬಿ ರಿಪೋರ್ಟ್ ಹಾಕಿದ್ದಾರೆ ಸರ್, ದಂಡೆ ಸರ್ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರವಾಗಿ 4 ಮಕ್ಕಳನ್ನ ಕಳ್ಕೊಂಡ್ರು ಅಂತಕ್ಕಂಥದ್ದನ್ನ ಸಮಯದ ಅಭಾವ ಇದೆ.
2:20 ಆಗಿದೆ. ಯಾವ ಕಾರಣಕ್ಕೆ 4 ಮಕ್ಕಳನ್ನ ಕಳ್ಕೊಂಡ್ರು? 2 ಮಕ್ಕಳ ಮುಖ ನೋಡಕ್ ಬರಲಿಲ್ಲ. ಕೃಪಲಾನಿಗೆ ಹೇಳ್ತಾರೆ, ಮಿಸ್ಟರ್ ಕೃಪಲಾನಿ ಬರ್ತಿರ್ತಾನೆ ಪಾರ್ಲಿಮೆಂಟ್ ಭವನದಿಂದ. ಬಾಬಾ ಸಾಹೇಬ್ ಈ ಕಡೆಯಿಂದ ಹೋಗ್ತಿರ್ತಾರೆ, ನಗ್ತಾ ಇರ್ತಾರೆ. ಬಾಬಾ ಸಾಹೇಬ್ರು ಕೃಪಲಾನಿ ಕೇಳ್ತಾನೆ, ವೈ ಮಿಸ್ಟರ್ ಅಂಬೇಡ್ಕರ್ ಟುಡೇ ಯು ವಿಲ್ ಬಿ ವೆರಿ ಹ್ಯಾಪಿ, ಯಾಕೆ ಇಷ್ಟು ಸಂತೋಷ ಪಡ್ತೀರ ಅಂದಾಗ ಕೃಪಲಾನಿಗೆ ಹೇಳ್ತಾರೆ, ಮಿಸ್ಟರ್ ಕೃಪಲಾನಿ, ನನ್ನ ಜನರು, ಸಾಮಾನ್ಯ ಜನರು ಭಿಕಾರಿಗಳಾಗ್ಬಿಟ್ಟಿದ್ರು. ಲಂಡನ್ಗೆ ಹೋಗಿ ನಾನು ಭಿಕಾರಿಗಳಾಗಿದ್ದ ನನ್ನ ಜನರನ್ನ ಮಹಾರಾಜರನ್ನಾಗಿ ಮಾಡ್ತಾ ಇದ್ದೀನಿ ಕೃಪಲಾನಿ, ಅದಕ್ಕೆ ನನಗೆ ಖುಷಿಯಾಗಿದೆ ಅಂತಾರೆ. ಆಗ ತಕ್ಷಣ ಕೃಪಲಾನಿ ಹೇಳ್ತಾನೆ, ಮಿಸ್ಟರ್ ಅಂಬೇಡ್ಕರ್, ನಿಮ್ಮ ನಗು ಶಾಶ್ವತ ಅಲ್ಲ ಅಂಬೇಡ್ಕರ್, ನಿಮ್ಮ ಜನ ಭಿಕಾರಿಗಳು ಬಾಬಾ ಸಾಹೇಬ್. 2,500 ರೂಪಾಯಿಗೆ ನಿಮ್ಮ ಜನರಿಗೆ ಓಟನ್ ಕಿಮ್ಮತ್ತೆ ಗೊತ್ತಿಲ್ಲ, ಮಾರಾಟ ಆಗ್ತಕ್ಕಂಥ ಸಮಾಜ, ಹೀಗಾಗಿ ನಿಮ್ಮ ನಗು ಶಾಶ್ವತ ಅಲ್ಲ ಅಂತಾನೆ ಯಾರು ಕೃಪಲಾನಿ. ಆಗ ಬಾಬಾ ಸಾಹೇಬರು ತಟ್ಟಂತ ಹೇಳ್ತಾರೆ, ಕೋರ್ಟ್ ಹಿಂಗ್ ಅನ್ಕೊಂಡು ಹೇಳ್ತಾರೆ, ಎಸ್ ಕೃಪಲಾನಿ, ಯು ಸೆಡ್ ಟ್ರೂ, ನೀನು ಹೇಳೋದು ಸತ್ಯ. ನನ್ನ ಜನ ಭಿಕಾರಿಗಳೇ, ನನ್ನ ಜನ ಆಸೆ ಬರುತ್ತರೆ, ನನ್ನ ಜನ ಮಾರಾಟ ಆಗರೆ. ಆದ್ರೆ ಒಂದು ತಿಳ್ಕೋ, ಯಾವಾಗ ನನ್ನ ಜನರಿಗೆ ಓಟಿನ ಕಿಮ್ಮತ್ತು ಬರುತ್ತೋ ಆಗ ನಿನ್ನಂತ ಭಿಕಾರಿ ದೇಶದಲ್ಲಿ ಒಬ್ಬರು ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಾಬಾ ಸಾಹೇಬ್. ಜಾಗ ಯಾವುದು ಅರ್ಜಿ ತೆಗೆದುಕೊಳ್ಳೋ ಜಾಗ? became a DC, became a justice, became a AC, became a ARS. ಇದಕ್ಕೆ ಬೀದರ್ನ ನನ್ನೆಲ್ಲ ಸಮುದಾಯದ ಎಲ್ರಿಗೂ ನಾನು ಕೇಳ್ಕೊಳ್ಳೋದು, ಇದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿ. ದಿಸ್ ಈಸ್ ದ ಮೇನ್ ಪ್ಲಾಟ್ಫಾರ್ಮ್. ಯಾಕೆಂದ್ರೆ ಪವರ್ ಹೌಸ್, ಶಕ್ತಿ ಕೇಂದ್ರಗಳಾಗಬೇಕು. ಬಾಬಾ ಸಾಹೇಬರ ಶಕ್ತಿ ಕೇಂದ್ರಗಳು ಪವರ್ ಹೌಸ್, ಅಲ್ಲಿಂದ ಜನರೇಟ್ ಆಗ್ಬೇಕು. IAS, KS, IPS, IRS. ಯಾಕೆ? ಎಜುಕೇಶನ್ ಇಸ್ ಎ ಟೂಲ್ಸ್. ಯಾವ ಕಾರಣಕ್ಕೆ ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಇದೆ ಅಂತ ಹೇಳಿದ್ರು ಪ್ರೊಫೆಸರ್. ಸಮಾಜ, ಜಾಗೃತ ಸಮಾಜ, ನಾವು ಜೀವಂತ ಇದ್ದೀವಿ, ಬಾಬಾ ಸಾಹೇಬನ ಜೀವಂತ ಮಾಡ್ತೀವಿ, ಬಾಬಾ ಸಾಹೇಬರ ಕನಸನ್ನು ಈಡೇರಿಸ್ತೀವಿ, ಬಾಬಾ ಸಾಹೇಬರ ಆಶಯಗಳನ್ನ ಈಡೇರಿಸ್ತೇವೆ, ಬಾಬಾ ಸಾಹೇಬರ ಬದ್ಧತೆಯ ಜೊತೆಗೆ ನಾವು ನಡೀತೇವೆ ಅಂತಕ್ಕಂತಹ ಪ್ರಮಾಣವನ್ನ ಬೀದರ್ನ ನನ್ನೆಲ್ಲ ಜನರು ಮಾಡಿದ್ರೆ ನಿಜವಾಗ್ಲೂ ಒಡೆದಿ ಚಪ್ಪಾಳೆ. 131ನೇ ಜಯಂತಿಗೆ ನಾವು ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಈ ಒಂದು ಜಯಂತಿ ಯಶಸ್ಸನ್ನು ಸಾಗಿಸಲಿ. ವರಾಳೆ ಶಿಕ್ಷಣ ಸಂಸ್ಥೆಯ ಎಲ್ಲ ಖಜಾಂಚಿಗಳು, ಕಾರ್ಯದರ್ಶಿಗಳು, ಅಧ್ಯಕ್ಷರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ತುಂಬ ಎತ್ತರಕ್ಕೆ ಬೆಳೆದ ಸಂಸ್ಥೆಗಳು ಹೇಳಿದ್ನಲ್ಲ, ಲೆಕ್ಕಪತ್ರಗಳು ಎಷ್ಟಿದೆ ಅಂತ. ಬೆಳಿಬೇಕು ಸಂಸ್ಥೆಗಳು. ಆ ಸಂಸ್ಥೆಗಳು ಬೆಳೆದ್ರೆ, ನಾವು ಸಂಘಗಳು ಕಟ್ಬಿಟ್ಟಿದ್ದೀವಿ, 3,600 ಸಂಘಗಳ ಬದಲಾಗಿ ಸಂಸ್ಥೆ ಕಟ್ಬಿಟ್ಟಿದ್ರೆ 3,600 ಸಂಸ್ಥೆ ಅಂದ್ರೆ ಸಾಮಾನ್ಯ ಆಯ್ತಿತ್ತ? ಸಂಘ ಕಟ್ಟಕ್ಕೆ ನಿಸ್ಸಿಮ್ರು ತಕೋ, ನಾಲ್ಗೆ ಒಂದು ಲೆಟರ್ ಇಡು, ನಾಲ್ಗೆ ಒಂದು ವಿಸಿಟಿಂಗ್ ಕಾರ್ಡ್, 11 ಜನ ಹೋಗು, 2,000 ಕೊಡು, ರಿಜಿಸ್ಟರ್ ಮಾಡು. ಸಂಘಗಳು ಕಟ್ಟಿದ್ರೆ ಹೊರತು ಸಂಸ್ಥೆ ಕಟ್ಟಲಿಲ್ಲ. ನಮ್ಮ ವರಾಳೆ ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀರಿ, ಐ ಹ್ಯಾಟ್ಸ್ ಅಪ್ ಟು ಯು. ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಚೆನ್ನಾಗಿ ನಡೆಸಿ ಸಂಸ್ಥೆನ. ಎಲ್ಲ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ ಎಲ್ಲರೂ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಅಂಡ್ ಕ್ವಾಂಟಿಟಿ ಆಫ್ ಎಜುಕೇಶನ್ ಕೊಡಿ, ಸಂಸ್ಥೆ ಉದ್ಧಾರ ಆಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಸಂಸ್ಥೆಗಳು ಸಮಾಜದ ಆಸ್ತಿಗಳು. ಆ ಸಮಾಜದ ಆಸ್ತಿಯನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಪೀಪಲ್ ಎಜುಕೇಶನ್ ಸೊಸೈಟಿ ಶುರು ಮಾಡಿದ ಬಾಬಾ ಸಾಹೇಬರು. ಅಂತ ಸಂಸ್ಥೆಗಳನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ನಮ್ದಾಗ್ಲಿ. ತಾಯಂದಿರು ನೀವೆಲ್ಲ ನೀವು ಬಹಳ ಎಚ್ಚರಿಕೆಯಲ್ಲಿದ್ದೀರಿ. ಬೀದರ್ ಅವರಂತೂ ನಾವು ನಿಮ್ಗೆ ಹೇಳ್ತೇವೆ, ಇವರ್ ಆಲ್ವೇಸ್ ಅವೇರ್. ನಿಮಗೆ ತುಂಬಾ ಅವೇರ್ನೆಸ್ ಇದೆ ಹೆಣ್ಮಕ್ಳಿಗೆ. ಯಾರು ಯಾವುದೇ ಕಾರಣಕ್ಕೂ ವಿಚಲಿತರ ಆಗೋದಿಲ್ಲ ನೀವು. ಬಾಬಾ ಸಾಹೇಬರು ಮತ್ತು ರಮಾತಾಯಿಯವರ ಬಗ್ಗೆ ಹೇಳ್ತಾ ಇದ್ರು ಪ್ರೊಫೆಸರ್. ಬಹಳ ತುಂಬಾ ಕಷ್ಟವನ್ನು ಪಟ್ಟು ಅವರು ಇವತ್ತು ನಮಗೆ ಈ ಒಂದು ಪರಿಸ್ಥಿತಿಗೆ ನಾವು ಇದ್ದೀವಿ. ಇವತ್ತಿಗೂ ಓಟ್ ಹಾಕೋ ಹಕ್ಕು, ನೋಟ್ ಹಾಕೋ ಹಕ್ಕು, ಸೀಟು, ಓಟು, ನೋಟು, ಬೂಟು, ಕೋಟು, ಸೀಟು, TP, ZP, MP, MLA. ಓಟ್ ಆದ್ಮೇಲೆ ನೋಟು, ನೋಟ್ ಆದ್ಮೇಲೆ ಸೀಟು, ಸೀಟ್ ಆದ್ಮೇಲೆ ಬೂಟು, ಬೂಟ್ ಆದ್ಮೇಲೆ ಕೋಟು. ಇದೆಲ್ಲ ಕೊಟ್ಟದ್ದು ಯಾರು? ಗತ್ತರ್ಗಿ ಭಾಗಮ್ನಾ? ಕೊಟ್ಟದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಪರಮ ಪೂಜ್ಯ ಬೋಧಿಸತ್ವ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಓಟು, ನೋಟು, ಸೀಟು, ಬೂಟು, ಕೋಟು, TP, ZP, MP, MLA ಇನ್ ದಿ ಪಾರ್ಲಿಮೆಂಟ್. ಅಲಿಗೇಷನ್ ಇನ್ ದಿ ಸ್ಟ್ರೀಟ್ ಹೇಳಿಲ್ಲ ಬಾಬಾ ಸಾಹೇಬರು.
ಡೆಲಿಗೇಷನ್ ಇನ್ ದಿ ಪಾರ್ಲಿಮೆಂಟ್ ಅಂದ್ರು ಬಾಬಾ ಸಾಹೇಬರು. ಡೆಲಿಗೇಷನ್, ನಾಟ್ ಅಲಿಗೇಷನ್. ಡೆಲಿಗೇಷನ್ ಮೀನ್ಸ್ ಬೂಟು ಶೂಟು. ನೋಡಿ ವಕೀಲರು ಹೆಂಗ್ ಕೂತಿದ್ದಾರೆ, ಬೂಟು ಶೂಟುದಾರಿಯಾಗಿ ಡೆಲಿಗೇಷನ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ ನಾವಿಲ್ಲ ಇಲ್ಲ ಅಲಿಗೇಷನ್ ಮಾಡ್ತೀವಿ ರೋಡಲ್ಲಿ ಅಂದ್ರೆ ಅದಾಗಬಾರ್ದು ಅಂತಕ್ಕಂಥ ಮಾತುಗಳನ್ನ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ನೆಗೆಟಿವ್ ಆಗಿ ಮಾತಾಡಕ್ ಹೋಗಲ್ಲ. ಯಾಕೆಂದ್ರೆ ನಿಮಗೆ ಸೀರಿಯಸ್ನೆಸ್ ಬರಲಿ, ಸ್ವಲ್ಪ ಒಂಚೂರು ಏನು ನಡೀತಾ ಇದೆ ವಿದ್ಯಮಾನಗಳು. ಇವತ್ತು ಮೀಸಲಾತಿಗೆ ಕೈ ಹಾಕಿದ್ರೆ ಬಿಡಲ್ಲ ಅಂತೇಳಿ 4 ಲಕ್ಷ ಉದ್ಯೋಗ ಇತ್ತು ರೈಲ್ವೆದಲ್ಲಿ. 4 ಲಕ್ಷ ಉದ್ಯೋಗನು ನಾಶ ಮಾಡಿದ್ರು. BSNL ನಲ್ಲಿ 1,80,000 ತಮಗೆ ತಾವೇ ವೇರಿಯಸ್ ಕೊಟ್ಬಿಟ್ರು. ಮಾರಿರ್ತಕ್ಕಂಥ ಸಂಸ್ಥೆಗಳು ಲೆಕ್ಕವೇ ಇಲ್ಲ. ಯಾಕೆಂದ್ರೆ ಇದನ್ನ ಮಾರ್ಬಿಟ್ರು ಮುಗೀತಲ್ಲ ರಿಸರ್ವೇಶನ್, ಇಟ್ ಇಸ್ ಎ ಕ್ಲೋಸ್. NEP ತಂದಿರೋ ಉದ್ದೇಶ ಗೊತ್ತು, ನೀವು ಓದಿದ್ರಿ. NEP 83 ಪೇಜ್ ಐತೆ, ಓದಿದಾರ? ಕೈ ಎತ್ತಿ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2022 ಎಷ್ಟು ಜನ ಓದಿದ್ರಿ? ಕೈ ಎತ್ತಿ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದೆ 83 ಪೇಜ್, ನೆಟ್ಟಲ್ಲಿ ಹೊಡಿರಿ, ಓಪನ್ ಆಗುತ್ತೆ. ಆ ನ್ಯೂ ಎಜುಕೇಶನ್ ಪಾಲಿಸಿ ಒಳಗಡೆ ಚಪ್ನಿ ಹೊಲಿಯೋನು ಚಪ್ನಿ ಹೊಲಿಯೋದೇ ಸ್ಕಿಲ್ಲು, ಮಡಕೆ ಮಾಡೋನು ಮಡಕೆ ಮಾಡೋದೇ ಸ್ಕಿಲ್ಲು, ಮ್ಯಾಟ್ ಮಾಡೋನು ಮ್ಯಾಟ್ ಮಾಡೋದೇ ಸ್ಕಿಲ್ಲು. ಮತ್ತೆ 250 ವರ್ಷ ಇತ್ತಲ್ಲ ನಮ್ಮ ತಾತದ ಕಾಲ ತಗೊಂಡೋಗಿ ಬಿಟ್ಬಿಡೋರು ನಮ್ಮನ್ನ. ಎಲ್ಲ ಶಿಕ್ಷಣವನ್ನ ಗುರುಕುಲ ಸಿಸ್ಟಮ್ ಮಾಡಿದ್ದಾರೆ. ಭಗವದ್ಗೀತೆ ಹೇಳ್ಕೊಡ್ಬೇಕು ಅಂತಿದ್ದಾರೆ ಸಾರ್. ಭಗವದ್ಗೀತೆ ಯಾರಿಗೆ ಹೇಳ್ಬೇಕ್ರಪ್ಪ? ಮಕ್ಕಳಿಗೆ ಹೇಳ್ಬೇಕ ಭಗವದ್ಗೀತೆನ? ರೋಡ್ ನುಂಗ್ತಾರೆ, ನೀರು ನುಂಗ್ತಾರೆ, ರಸ್ತೆ ನುಂಗ್ತಾರೆ, ಭ್ರಷ್ಟಾಚಾರ ಇಡೀ ವಿಧಾನಸೌಧವೇ ಕಳ್ಳಕಾಕರ ಅರಮನೆ ಆಗಿದೆ. ಅಲ್ಲಿಗೆ ಹೋಗಿ ಭಗವದ್ಗೀತೆ ಹೇಳ್ಬೇಕಲ್ವ ಅವ್ರಿಗೆ? ಮಕ್ಕಳಿಗೆ ಹೇಳ್ಕೊಟ್ರಂತೆ ಭಗವದ್ಗೀತೆ. ದುಷ್ಟರು ಭ್ರಷ್ಟಿರೋದು ಎಲ್ಲಿ ಸ್ವಾಮಿ? ಕಾಗೇರಿ ಸಾಹೇಬ್ರಿಗೆ ಅದಕ್ಕೆ ಪತ್ರ ಬರೆದಿದ್ದೀನಿ, ಸ್ವಾಮಿಗಳೇ ದಯಮಾಡಿ ಭಗವದ್ಗೀತೆನ ನಿಮ್ಮ 224 ಜನಕ್ಕೆ ಬೋಧಿಸ್ರಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜನ್ಮೋತ್ಸವ ಹಾಗೂ ಈ ಒಂದು ದಿನ ವಿಚಾರಣಾ ಸಂಕಿರ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವರ್ಣನೆ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ. ಆದರೆ ಇವತ್ತು ವಿಶ್ವಕ್ಕೆ ಅವರು ಕೊಟ್ಟಂತಹ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಅಸ್ತ್ರ. ಇವತ್ತು ನಾವು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನೋಡ್ತಾ ಇದ್ದೀವಿ, ಅಥವಾ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಯಾವ ರೀತಿ ಕೆಲವರು ಸಹಕಾರ ಕೊಡೋದು, ಕೆಲವರು ತಟಸ್ಥವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲ ಕಡೆ ಜಗತ್ತಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ, ಅಂದರೆ ಆರ್ಮ್ಸ್ ರೇಸ್ ಅಂತ ಏನು ಕರಿತೀರಲ್ಲ, ಆ ದೇಶ ಇಷ್ಟು ಬಲಿಷ್ಠವಾಗಿದೆ, ಈ ದೇಶ ಇಷ್ಟು ಬಲಿಷ್ಠವಾಗಿದೆ ಅಂತ. ನಾವು ಹೇಳೋದು ಏನು ಅಂತಂದರೆ, ಭಾರತದ ಸಂವಿಧಾನ ಇವತ್ತು ಏನು ನಮಗಿದೆಯಲ್ಲ, ಅದು ಜಗತ್ತಿನ ಅತ್ಯಂತ ಬಲಿಷ್ಠವಾದಂತಹ ಅಸ್ತ್ರ. ಅದರ ಮುಂದೆ ಯಾವುದೇ ರೀತಿಯಾದಂಥ ನ್ಯೂಕ್ಲಿಯರ್ ವೆಪನ್ ಆಗಲಿ, ಅಥವಾ ಕೆಮಿಕಲ್ ವೆಪನ್ ಆಗಲಿ, ಅಥವಾ ಬಯಾಲಜಿಕಲ್ ವೆಪನ್ ಅಂತ ಏನು ಇವತ್ತು ತಾಂತ್ರಿಕವಾಗಿ ಕರೀತಾರಲ್ಲ, ಅದು ಯಾವುದೂ ಅಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಾಗಿ ಬಾಬಾ ಸಾಹೇಬ್ರವರು ಹಾಕೊಟ್ಟಂತಹ ಧ್ಯೇಯ ವಾಕ್ಯಗಳಲ್ಲಿ 3 ಏನಂದರೆ ಶಿಕ್ಷಿಸಿ, ಸಂಘಟಿಸಿ, ಚಳುವಳಿ ನಡೆಸಿ ಅಂತ. ಈ ಧ್ಯೇಯ ವಾಕ್ಯ ನಾವೆಲ್ಲರೂ ಪ್ರತಿಯೊಬ್ಬರ ಜೀವನದಲ್ಲಿ ಅದನ್ನು ಗುಣಾತ್ಮಕವಾಗಿ ಅಳವಡಿಸ್ಕೊಂಡು ಇವತ್ತೇನು ಬಲವಂತರಾವ್ ಶಿಕ್ಷಣ ಸಂಸ್ಥೆ 1976ನೇ ಇಸ್ವಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸ್ಥಾಪನೆ ಆದ ದಿನದಿಂದ ಇವತ್ತಿನವರೆಗೆ 15 ಶಾಖೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ತೆರೆದಿದೆ. ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಹೆಸರಿನಲ್ಲಿ ಈ ಶಿಕ್ಷಣ ಸಂಸ್ಥೆ ಶುರುವಾಗಿದೆ. ಮುಂದೊಂದು ದಿನ ಈ ಶಿಕ್ಷಣ ಸಂಸ್ಥೆ ಸ್ವತಂತ್ರ ವಿಶ್ವವಿದ್ಯಾಲಯಗಳಾಗಿದೆ ಅಂತ ನಾನು ಹಾರೈಸ್ತೀನಿ. आदरणीय संस्थापक भारत रत्नाकर साहेब यांनाही मी विनम्र अभिवादन करते. आज महामानव डॉक्टर बाबासाहेब यांची 131वी जयंती निमित्त व्यासपीठावर उपस्थित असलेले मान्यवरांना माझा मानाचा सन्मानाचा जय भीम. आपल्यासमोर या कार्यक्रमाला उपस्थित असलेले बंधू आणि भगिनींनो यांना पण सप्रेम जय भीम.
महामानव डॉक्टर बाबासाहेब आंबेडकर एका भाषणात म्हणाले होते की माझ्या कार्याचा, चळवळीचा, विचाराचा वारसा पुढे नेता येत नसेल तर मागे नेऊ नका. या विचाराची स्मृती आठवण ठेवून कालकथित माननीय भारत रत्नाकर साहेब यांनी बळवंतराव वराळे नावाने संस्था निर्माण करून ज्ञानदानाच्या अनेक शाखा डॉक्टर बाबासाहेब यांच्या नावाने शाळा कॉलेज उभे केले व डॉक्टर बाबासाहेबांच्या विचारांचा गाडा पुढे नेण्याचा कार्य केले. त्यांचा मला व माझ्या वराळे कुटुंबियांना सार्थ अभिमान आहे. हेच कार्य पुढे नेण्यासाठी या संस्थेचे अध्यक्ष आदरणीय हर्षा रत्नाकर साहेब यांनी एवढ्या कमी वयात आपल्या खांद्यावर घेतले आहे. त्यांचे खूप कौतुक आणि अभिमान वाटते. त्यांच्या या कार्याला खूप खूप शुभेच्छा, सदिच्छा आणि सहकार्य राहील. आम्हाला या 131व्या जयंतीच्या ಕಾರ್ಯಕ್ರಮला ಆಮಂತ್ರಿತ ಮೂಲಕ ಇಡೀ ದೇಶದಲ್ಲೆಲ್ಲ ಇಡೀ ವಿಶ್ವಕ್ಕೆ ಕ್ರಾಂತಿಯ ತತ್ವವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ಮಹಾಪುರುಷರ ಕನಸನ್ನು ಯಾವ ರೀತಿ ನನಸು ಮಾಡಿದ್ದಾರೆ ಅಂದ್ರೆ ಅದು ಭಾರತದ ಸಂವಿಧಾನದ ಮೂಲಕ ಇವರೆಲ್ಲರ ಕನಸನ್ನ ನನಸಾಗಿ ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಇವತ್ತು ನಾವೆಲ್ಲರೂ ನೆನೆಸಬೇಕಾಗಿದೆ ಬಂಧುಗಳೇ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾವೇನಾದರೂ ಚಿಂತನೆ ಮಾಡಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊನ್ನೆ ಕೆನಡಾದಲ್ಲಿ ಸರ್ವೆ ಮಾಡಿಸಿದ್ದಾರೆ. ಕೆನಡಾದ ಎಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ, ಯಾವ ವಿಷಯದಲ್ಲಿ ಬಾಬಾ ಸಾಹೇಬರು ಓದಿದ್ರು, ಸುಮಾರು 300 ವರ್ಷಗಳ ಇತಿಹಾಸದಲ್ಲಿ ಹೂ ಇಸ್ ದ ಎಮಿನೆಂಟ್ ಸ್ಟೂಡೆಂಟ್ ಅಂತೇಳಿ ಅವರು ಸರ್ವೆ ಮಾಡಿಸಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸರ್ವೆಯಲ್ಲಿ ಕೆನಡಾ ವಿಶ್ವವಿದ್ಯಾಲಯದಲ್ಲಿ, ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಪ್ರಪ್ರಥಮವಾದಂತ ದ ವರ್ಲ್ಡ್ ನಾಲೆಜೆಸ್ಟ್ ಸ್ಟೂಡೆಂಟ್ ಅಂತ ಹೇಳಿ ಅವರು ಒಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಅವರು ಪಡೆದಿರ್ತಕ್ಕಂಥ ಆ ಡಿಗ್ರಿಗೋಸ್ಕರ, ಅವರು ಪಡೆದಿರ್ತಕ್ಕಂಥ ಜ್ಞಾನಕ್ಕೋಸ್ಕರ ಇವತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದ ಹತ್ರ ಯಾರಿಗೂ ಸ್ಥಾನ ಸಿಗಲಿಲ್ಲ. ಆ ಐತಿಹಾಸಿಕ ವಿಶ್ವವಿದ್ಯಾಲಯದ ಮುಂದೆ ಯಾರ ಮೂರ್ತಿ ನಿಲ್ಲಿಸಿದ್ದಾರೆ ಬಂಧುಗಳೇ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿಲ್ಲಿಸಿದ್ದಾರೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ. ಭವಿಷ್ಯ ನೀವು ಜಗತ್ತಿನ ಎಲ್ಲಾ ನಾಯಕರ ಇತಿಹಾಸವನ್ನು ನೋಡ್ರಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ನೋಡ್ರಿ. ಅತ್ಯಂತ ಕಷ್ಟದಿಂದ ಉಜ್ವಲವಾದಂತ ಭವಿಷ್ಯ ಪಡೆದಿರ್ತಕ್ಕಂಥ ವಿಶ್ವದ ನಾಯಕ ಅದು ಯಾರಾದ್ರೂ ಇದ್ರೆ ಅದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ, ಯಾಕಂದ್ರೆ ನಮ್ಮ ಗುರುಗಳು ಮಾತಾಡೋರಿದ್ದಾರೆ, ಜ್ಞಾನ ಪ್ರಕಾಶ್ ಜಿ ಸ್ವಾಮೀಜಿ ಅವರು ಮಾತಾಡೋರಿದ್ದಾರೆ. ಅದಕ್ಕೋಸ್ಕರ ನಮ್ಗೆಲ್ಲ ಇವತ್ತು ಪರೀಕ್ಷೆಯ ಕಾರ್ಯಭಾರಗಳಿಂದ ಗುಡಿಯಲ್ಲಿ ಆರತಿಗೆ ಮಾಡೋರು, ತಟ್ಟಿ ಹಿಡಿಯೋರಿಗೂ ಏನಂತೀವಿ? ಪಂಡಿತರೇ 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 ಅಂತ ಕರಿತೀವಿ. ಆದರೆ ಇಡೀ पंडितों का पंडित इस विश्व में अगर कोई है तो वो डॉक्टर बाबा साहेब अंबेडकर है ಅಂತ ಇವತ್ತು ನಾವು ಹೇಳಬೇಕಾಗಿದೆ ಬಂಧುಗಳೇ. ಯಾಕ್ರಿ ಸರ್ ಅಂತ ಯಾರ ಪ್ರಶ್ನೆ ಮಾಡಬಹುದು? 32 ಡಿಗ್ರಿಗಳನ್ನು ಪಡೆದಿರ್ತಕ್ಕಂಥ ಏಕೈಕ ಜ್ಞಾನಿ ಪುರುಷ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಎಷ್ಟು ಡಿಗ್ರಿ ಇದು, ಎಷ್ಟು ವಿಸ್ಮಯವಾಗಿರ್ತಕ್ಕಂಥ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡೆದಿದ್ದಾರೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ನಿಮ್ಮೆಲ್ಲರಿಗೆ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬರವರ, ಮೊನ್ನೆ ನಾನು ನೋಡಿದೆ ಅವರ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿ ಎ ತಗೊಳ್ಳಕ್ಕೆ ಅಡ್ಮಿಷನ್ ಮಾಡಿದಾಗ ಅವ್ರ ಅಡ್ಮಿಷನ್ ಫಾರಮ್ದಲ್ಲಿ ಬರೀತಾರೆ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳು ತಗೋತಾರೆ. ಆ ಸಂಸ್ಕೃತ ನಿನಗ್ಯಾಕಪ್ಪ, ಶೂದ್ರರಿಗೆ ಸಂಸ್ಕೃತ ಓದ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿ ಆ ಒಂದು ಅಡ್ಮಿಷನ್ ಫಾರಂ ಅನ್ನ ದೂರ ಎಸೆದು ಬಿಡ್ತಾರೆ. ಎಸೆದಿರ್ತಕ್ಕಂಥ ಪೇಪರ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಿಶದಲ್ಲಿ ಇಟ್ಕೊಂಡು ತಮ್ಮ ತಂದೆಯವರಿಗೆ ಹೇಳ್ತಾರೆ, ಅಪ್ಪ ನಾನು ಸಂಸ್ಕೃತ ಓದ್ಬೇಕಂದಿದ್ದ, ನನಗೆ ಅಲ್ಲಿ ಕೊಟ್ಟಿಲ್ಲ, ಆಸ್ಪದ ಕೊಟ್ಟಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ರ ತಂದೆಯವರಿಗೆ ಕೊರಳಿಗೆ ಹಾಕೊಂಡು ಅಳ್ತಾರೆ ಅವತ್ತಿನ ದಿವಸ. ಅವಾಗ ಅವ್ರ ತಂದೆಯವರು ಹೇಳ್ತಾರೆ, ಎಂತ ಅನುಭವಿ ತಂದೆಯವರು ಇದ್ರು ಅಂತಕ್ಕಂಥ ಮಾತು ನಾವು ತಿಳ್ಕೊಳ್ಬೇಕಾಗಿದೆ. ಭೀಮಾ ಚಿಂತೆ ಮಾಡ್ಬೇಡ ಮಗ, ನಿನ್ಗ ಅವ್ರು ಕೊಟ್ಟಿಲ್ಲಲ್ಲ ಸಂಸ್ಕೃತ, ಬ್ಯಾಡ್ ಬಿಡು, ಸಂಸ್ಕೃತ ಓದ್ತಾರೆ ಏನಾಗ್ತಾರ, ಅವ್ರು ಸಮಾಧಾನ ಮಾಡುವಂತ ವಿಚಾರ ನೋಡ್ರಿ. ರಾಮ್ಜಿ ಅವರು ಮಗನಿಗೆ ಯಾವ ರೀತಿ ಸಮಾಧಾನ ಮಾಡ್ತಾರೆ, ಮಗ ಚಿಂತೆ ಮಾಡಬೇಡ, ಸಂಸ್ಕೃತ ಕೊಟ್ಟಿಲ್ಲ ಅಂದ್ರೆ ಏನು, ಯಾಕೆ ಕೊಡಲ್ಲಪ್ಪ ಅಂತ ಕೇಳಿದ್ರು. ಬಾಬಾ ಸಾಹೇಬ್ ಅಂದ್ರೆ ಒಂದು ಕ್ವಶನ್ ಮಾರ್ಕ್, ಬಾಬಾ ಸಾಹೇಬ್ ಅಂದ್ರೆ ಕ್ವಶನ್ ಮಾರ್ಕ್.
ಬಾಬಾ ಸಾಹೇಬ್ ಅಂದ್ರೆ ಜ್ಞಾನದ ನಿಧಿ, ಬಾಬಾ ಸಾಹೇಬ್ ಅಂದ್ರೆ ಕರುಣೆಯ ಸಾಗರ. ನೋಡಿ, ಆ ಬಾಬಾ ಸಾಹೇಬ್ರಿಗೆ ಕೇಳ್ತಾ ಇದ್ದಾರೆ, ಯಾಕೆ ನನಗೆ ಸಂಸ್ಕೃತ ಕೊಟ್ಟಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಅದು ದೇವ್ರ ಭಾಷೆ ಮಗ, ಅದು ಬ್ರಹ್ಮಾಂಡ ಆಡುವಂತ ಭಾಷೆ ಮಗ, ನಾವು ಕಲಿಬಾರ್ದು ಅಂತ ಹೇಳಿ ಕಾನೂನಿದೆ, ನಾವು ಕಲಿಬಾರ್ದು ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ, ಅದು ದೇವ ಭಾಷೆ ಮಗ ಅಂತ ಹೇಳಿದಾಗ, ಯಾವ ದೇವರು ನಮಗೆ ಭಾಷೆ ಕಲಿಬೇಡ ಅಂತ ಹೇಳ್ತಾನೆ, ಅಂತ ದೇವರು ನನಗೆ ಬೇಡಪ್ಪ ಅಂತ ಹೇಳಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ಪರ್ಯಂತ ಈ ಒಂದು ವಿಚಾರವನ್ನು ತಮ್ಮ ಹೃದಯದಲ್ಲಿ ಇಟ್ಕೊಳ್ತಾರೆ. ಬಂಧುಗಳೇ, ಸಂಸ್ಕೃತ ಬೇಡ ಅಂತ ಹೇಳ್ತಾರೆ. ಅವಾಗ ಅವ್ರ ಅಪ್ಪರು ಹೇಳ್ತಾರ, ನೋಡು ಭೀಮಾ, ಸಂಸ್ಕೃತ ಕಲ್ತವ್ರು ಗುಡಿಯೊಳಗ ಟಿಣಿ ಗಂಟಿ ಹೊಡೆದು ತೀರ್ ಕೊಡ್ತಾರ ಮಗ, ಬಿಡು ನೀ, ಅದು ಚಿಂತೆ ಮಾಡಬೇಡ. ನೀ ಏನಾಗ ಮಗ, ಇಂಗ್ಲಿಷ್ ಓದು ಚಲೋ. ಇಂಗ್ಲಿಷ್ ಓದ್ತಿ ಅಂದ್ರ ಹ್ಯಾಂಗ ಬ್ರಿಟಿಷರಿಗೆಲ್ಲ ಎಲ್ಲರೂ ಏನಾಡ್ತಾರ, ಸಾಬ್ರೆ ಸಲ್ಯೂಟ್, ಸಾಬ್ ಸಲ್ಯೂಟ್, ಸಾಬ್ ಸಲ್ಯೂಟ್ ಅಂತ ಎಲ್ಲರೂ ಸಲ್ಯೂಟ್ ಹೊಡಿತಾರ. ಹಂಗ ನೀ ಏನಾಗ್ಬೇಕು, ನಿನಗೆಲ್ಲರೂ ಸಲ್ಯೂಟ್ ಹೊಡಿಬೇಕು ಮಗ, ನೀ ಅಂತ ಭಾಷೆ ತಗೋ ಅಂತೇಳಿ ಹೇಳ್ತಾರೆ. ತಂದೆಯ ಮಾತು ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆಗೆ ಹೋಗಿ ಮತ್ತೊಂದು ಹೊಸ ಫಾರಂ ತಗೊಂಡು ಏನ್ ಹಾಕ್ತಾರೆ ಬಾಬಾ ಸಾಹೇಬರು, ಇಂಗ್ಲಿಷ್ ಅಂಡ್ ಪರ್ಷಿಯನ್ 2 ಭಾಷೆ ತಗೋತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಪರ್ಷಿಯನ್ ಭಾಷೆ ತಗೋತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಗ್ಲಿಷ್ ಓದ್ಲಿಕ್ಕೆ ಚಾನ್ಸ್ ಇದ್ದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಎಲ್ಲ ಪುಸ್ತಕಗಳು, ಎಲ್ಲ ಪುರಾಣಗಳು ಓದಿ 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 ಅವನ್ನೆಲ್ಲ ಕಡೆಗಿಟ್ಟಿರ್ತಾರೆ, ತಮ್ಮ ಹೃದಯದಲ್ಲಿ ಇಟ್ಕೋತಾರೆ. ಯಾವ ರೀತಿ ಶೂದ್ರರಿಗಾಗಿ ಈ ಒಂದು ಸಂಕೋಲೆಯನ್ನು ನಮ್ಗೆ ವಿಧಿಸಿದ್ರು, ಶೂದ್ರನಿಗೆ ಶಿಕ್ಷಣದ ಹಕ್ಕಿಲ್ಲ, ಶೂದ್ರನಿಗೆ ಧರ್ಮದ ಹಕ್ಕಿಲ್ಲ, ಶೂದ್ರನಿಗೆ ಪುರಪ್ರವೇಶವಿಲ್ಲ, ಶೂದ್ರನಿಗೆ ಬಾವಿ ಮುಟ್ಟುವ ಅಧಿಕಾರ ಇಲ್ಲ, ಶೂದ್ರನಿಗೆ ಇದು ಇಲ್ಲ, ಅದು ಇಲ್ಲ, ಇಲ್ಲ 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 ಇಲ್ಲಗಳ ಒಂದು ದೊಡ್ಡ ಲಿಸ್ಟ್. ಅದನ್ನೆಲ್ಲ ನೋಡಿರ್ತಕ್ಕಂಥ ಬಾಬಾ ಸಾಹೇಬರು ಅದನ್ನೆಲ್ಲ ಹೃದಯದೊಳಗಿಟ್ಟಿದ್ರು. ಅದನ್ನ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂಸ್ಕೃತ ಭಾಷೆಯನ್ನು ಬಿಟ್ಟು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಆ ಸಂಸ್ಕೃತಿ ಏನಾರ ಬಾಬಾ ಸಾಹೇಬ್ರು ಕಲ್ತ್ರೆ ಫಾರಿನ್ ಹೋಗೋದ್ರಲ್ಲಿ ನಮ್ಮ ಬಾಬಾ ಸಾಹೇಬ್ರಿಗೆ ಚಾನ್ಸ್ ಸಿಗ್ತಿದ್ದಿಲ್ಲ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾದಲ್ಲಿ ಹೋಗಿ ಅಭ್ಯಾಸ ಮಾಡಬೇಕಾದ್ರೆ ವಾಟ್ ಯು ವಾಂಟ್ ಟು ಲರ್ನ್ ಅಂತ ಕೇಳ್ತಾರೆ, ವಿಚ್ ಸಬ್ಜೆಕ್ಟ್ ಯು ವಾಂಟ್ ಟು ಡೂ ದ MA ಅಂತ ಹೇಳಿ ಕೇಳ್ತಾರೆ. ಅವಾಗ ಬಾಬಾ ಸಾಹೇಬ್ರು ನೋಡಿ, ಓದಿದ್ದೇನು, ನಮ್ಮ ಭಾರತದಲ್ಲಿ ಯೂನಿವರ್ಸಿಟಿಗಳಲ್ಲಿ ಒಂದು ಕಾನೂನು ಇದೆ, ಸೈನ್ಸ್ ಮಾಡಿದವನಿಗೆ ಸೈನ್ಸ್ ಕೊಡ್ಬೇಕು, MSc ಕೊಡ್ಬೇಕು, ಆರ್ಟ್ಸ್ ಮಾಡಿದವನಿಗೆ MA ಕೊಡ್ಬೇಕು. ನಮ್ಮ ಬಾಬಾ ಸಾಹೇಬ್ರು ಏನು ಓದಿದ್ರು, ಇಂಗ್ಲಿಷ್ ಅಂಡ್ ಪಾರ್ಸಿ ಓದಿದ್ರು BA ದೊಳಗ. ಆದ್ರೆ ಅಲ್ಲಿ ಹೋಗಿ ಕೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನಗೇನ್ ಬೇಕು ಅಂದ್ರೆ, ಐ ವಾಂಟ್ ಟು ಲರ್ನ್ ಎಕನಾಮಿಕ್ಸ್, ಐ ವಾಂಟ್ ಟು ಲರ್ನ್ ಸೋಷಿಯಾಲಜಿ, ಐ ವಾಂಟ್ ಟು ಲರ್ನ್ ಪೊಲಿಟಿಕಲ್ ಸೈನ್ಸ್, ಐ ವಾಂಟ್ ಟು ಲರ್ನ್ ಹ್ಯೂಮನ್ ಸೈನ್ಸ್ ಅಂತ ಹೇಳಿ ಈ ಸಬ್ಜೆಕ್ಟ್ಗಳು ನನಗೆ ಕೊಡ್ರಿ ಅಂತ ಹೇಳಿ ಕೇಳ್ತಾರೆ. ಅವಾಗ ಅವರಿಗೆ ಇಂಟರ್ವ್ಯೂ ತೊಳುವಂತ ಆ ಒಂದು ಕಮಿಟಿದವರಿಗೆ ಆಶ್ಚರ್ಯ ಆಗ್ತದೆ. ವಾಟ್ ಭೀಮಾ, ಯುವರ್ ಮಾಸ್ ಕಾರ್ಡ್ ಶೋಸ್, ಯುವರ್ ಡಾಕ್ಯುಮೆಂಟ್ ಶೋಸ್ ಯು ನೆವರ್ ಸ್ಟಡಿಡ್ ಎಕನಾಮಿಕ್ಸ್, ಯು ನೆವರ್ ಸ್ಟಡಿಡ್ ಸೋಷಿಯಾಲಜಿ, ಯು ನೆವರ್ ಸ್ಟಡಿಡ್ ಪೊಲಿಟಿಕಲ್ ಸೈನ್ಸ್, ಯು ನೆವರ್ ಟಚ್ಡ್ ಟು ವಾಟ್ ಹ್ಯೂಮನ್ ಸೈನ್ಸ್. ಈಸ್ ಇಟ್ ಪಾಸಿಬಲ್? ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ,